ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡ್ತಾಯಿದ್ದೀವಿ ನೋಡಿ. ಇದು ಹೊರಗಡೆ ಪ್ಲೇಸು, ನಮ್ಮ ಮನೆ ಹಿಂದ್ಗಡೆನೇ ನಮ್ಮ ದೊಡ್ಡಿ. ಇದು ನಮ್ಮ ದೊಡ್ಡಿಲೇ ಕೋಳಿಗಳನ್ನ ಬಿಟ್ಟು ಈ ರೀತಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ನಾವು. ನೋಡಿ, ಅಲ್ಲಿ ಎಲ್ಲ ಕಡೆ ತಿರುಗ್ತಾಯಿದ್ದಾವೆ ನೋಡಿ. ನೋಡಿ, ಕಾಣ್ತಾ ಇದೆಯಲ್ಲ. ಈಗ ಮುಂದೆ ಫ್ಯೂಚರ್ಗೆ ಯೂಸ್ ಆಗುತ್ತಂತೇಳಿ ನಾವೇನು ಮಾಡಿದ್ದೀವಿ, ಇಲ್ಲಿ ಒಂದು ನೇರಳೆ ಹಣ್ಣು ಮರ ಹಾಕಿದ್ದೀವಿ. ಇಲ್ಲಿ ಒಂದು ಮಾವಿನ ಗಿಡವನ್ನು ಇಲ್ಲೊಂದು ನೆಟ್ಟಿದ್ದೀವಿ. ಇಲ್ಲೊಂದು ಮಾವಿನ ಗಿಡ ಇದೆ. ಇಲ್ಲಿ ನುಗ್ಗೆ ಮರ. ಇದು ಅಲ್ಲಿ ಕಾಣ್ತಾ ಇರೋದು ನಮ್ಮ ಶೆಡ್ಡು. ಅದರೊಳಗೆ ಕುರಿಗಳಿದ್ದಾವೆ, ರಾತ್ರಿ ಕೋಳಿಗಳೆಲ್ಲ ಇರ್ತವೆ. ಆ ಕಡೆ ಅಲ್ಲಿ ಕಾಣ್ತಾ ಇರೋದು ಚಿಕ್ಕ ಮರಿಗಳಿಗೆ ಬ್ರೀಡಿಂಗ್ ಸೆಟಪ್ ಇರಲಿ ಅಂಥೇಳಿ ಸಪ್ರೇಟ್ ಒಂದು ಶೆಡ್ ಇದೆ. ಅದು ಹಳೆ ಶೆಡ್ಡು. ಅದರಲ್ಲಿ ಚಿಕ್ಕ ಮರಿಗಳನ್ನ ಬಿಡ್ತಾ ಇದ್ದೀವಿ ನೋಡಿ. ಈ ರೀತಿ ಇಲ್ಲೆಲ್ಲ ಹುಲ್ಲು ಹಾಕಿದ್ವಿ, ಎಲ್ಲ ಖಾಲಿ ಆಗಿದೆ ನೋಡಿ. ಇದು ನಮ್ಮ ಕೋಳಿ ಸಾಕಾಣಿಕೆ ನೋಡಿ. ಈ ರೀತಿ ಆರಾಮಾಗಿ ಹೊರಗಡೆ ತಿರುಗಾಡ್ಕೊತಾನೆ ಇರ್ತವೆಲ್ಲ ನೋಡಿ. ನೋಡಿ, ಎಲ್ಲ ಬರ್ತಾಯಿದೆ ನೋಡಿ. ಈಗ ಬೆಳಗ್ಗೆಯಿಂದ ಎಲ್ಲ ರೀತಿ ಫುಡ್ ತಿಂದಿದ್ದಾವೆ. ಈಗ ಕಾಯಿಪಲ್ಯ ಆಗಲಿ, ಆಮೇಲೆ ಮನೇಲಿ ಉಳಿದಿದ್ದು ಅನ್ನ ಎಲ್ಲ ರೀತಿ ಹಾಕಿದ್ದೀವಿ. ಆಮೇಲೆ ಇಲ್ಲೊಂದು ಒಂಚೂರು ಇಲ್ಲಿ ಕುಡಿಯೋಕ್ಕೆ ನೀರಿಟ್ಟಿದ್ದೀವಿ. ಇಲ್ಲಿ ಕಾಳೆಲ್ಲ ಹಾಕಿದ್ವಿ, ಬೇಕಿದ್ದಷ್ಟು ತಿಂದಿದ್ದಾವೆ. ಇದರೊಳಗೆ ನಮ್ಮ ಕುರಿಗಳಿದ್ದಾವೆ ನೋಡಿ. ಕುರಿಗಳು ಕಾಣ್ತಾ ಇದ್ದಾವಲ್ಲ, ಇದರೊಳಗೆ ಕುರಿಗಳಿದ್ದಾವೆ. ಅಲ್ಲಿ ಆ ಕುರಿಗಳ ಜೊತೆಗೆ ಒಂದು ಕೋಳಿ ಮಾತ್ರ ಯಾವಾಗಲೂ ಇರುತ್ತೆ. ಅಲ್ಲಿ ಕಾಣ್ತಾ ಇದೆ ನೋಡಿ. ಅದು ಯಾಕಂದರೆ ಇವಕ್ಕೆ ಏನಾರು ಉಣ್ಣೆ ಗಿಣ್ಣೆ ಆ ಥರ ಆಗಲಾರ್ದಂಗೆ ಒಂದು ಮರಿ ಒಳಗೆ ಇರುತ್ತೆ ಅದು ಕೋಳಿ ನೋಡಿ. ಇಲ್ಲಿ ನಾವು ಗೊಬ್ಬರಕ್ಕೆ ನೀರು ಬಿಟ್ಟಿದ್ದೀವಿ, ಯಾಕಂದರೆ ಇದರಲ್ಲೇ ಹುಳ ಉತ್ಪತ್ತಿ ಆಗ್ತವೆ ಅಂತೇಳಿ ನೀರು ಬಿಟ್ಟಿದ್ದೀವಿ ನೋಡಿ. ನಮ್ಮ ಕೋಳಿಗಳೆಲ್ಲ ಈ ರೀತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡ್ಕೋತಿರ್ತಾವೆ ಇಷ್ಟೇ. ಇಲ್ಲೆಲ್ಲ ಜಾಲಿ ಹಾಕಿದ್ದೀವಿ. ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಜಾಲಿನೇ, ಎಲ್ಲ ಜಾಲಿನೇ ಹಾಕಿದ್ದೀವಿ ಸುತ್ತ. ಇದು ಚಿಕ್ಕದಾದ ಜಾಗದಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಹಂಗೆ ಈ ಥರ ಅಲ್ಲೊಂದು ಗಿಡಗಳನ್ನ ಹಾಕ್ತಾಯಿದ್ದೀವಿ. ಮುಂದೆ ಫ್ಯೂಚರಲ್ಲಿ ಸ್ವಲ್ಪ ನೆರಳು ಇರುತ್ತೆ ಅವಕ್ಕೆ ಅಂತೇಳಿ ಹಾಕ್ತಾಯಿದ್ದೀವಿ ನೋಡಿ. ಎಲ್ಲ ಕಡೆನೂ ಓಡಾಡ್ಕೋತ ಕೋಳಿಗಳು ಈ ರೀತಿ ತಿರುಗ್ತಾ ಇರ್ತವೆ ನೋಡಿ. ನಮ್ಮ ಬ್ರೀಡರು ಇಲ್ಲೊಂದಿದೆ, ಬ್ರೀಡರು ಡಬಲ್ ಬಾಡಿದು. ಇದರದ್ದು ಇನ್ನೊಂದು ಡಬಲ್ ಬಾಡಿ ಕೋಳಿ ಇಲ್ಲಿ ಮೊಟ್ಟೆ ಇಡೋಕ್ಕಂತೇಳಿ ಕುಂತಿದೆ ಇಲ್ಲಿ ಒಳಗಡೆ ನೋಡಿ. ಈ ಥರ ಗಿಡಗಳು ಇದ್ದರೆ ನಮ್ಮ ಕೋಳಿಗಳು ನ್ಯಾಚುರಲ್ಲಾಗಿ ಅವಕ್ಕೆ ತಿರುಗಾಡೋಕ್ಕೆ ಅನುಕೂಲ ಇರುತ್ತೆ ಅಂಥೇಳಿ ಈ ಥರ ಗಿಡಗಳನ್ನ ಹಾಕ್ತಾಯಿದ್ದೀವಿ ನೋಡಿ. ಒಂದು ಸ್ವಲ್ಪ ನೆರಳಲ್ಲಿ ಯಾವ ರೀತಿ ಕೊಡ್ತಾವೆ ನೋಡಿ. ಇದು ನಮ್ಮದು ಇನ್ನೊಂದು ಬ್ರೀಡರು ನೋಡಿ. ಇಲ್ಲೊಂದು ತಾಯಿ ಕೋಳಿ. ಇವೆಲ್ಲ ಮರಿಗಳಿನ್ನು ಇನ್ನೂ ಈಗ ಇನ್ನೊಂದು ತಿಂಗಳು, 1.5 ತಿಂಗಳು ಹೋದರೆ ಮೊಟ್ಟೆಗೆ ಬರ್ತವೆ ಈಗ ನೋಡಿ. ಇದು ಎಲ್ಲ ಡಬಲ್ ಬಾಡಿ ಪೆಟ್ಟೆ ಮರಿಗಳು. ಇವೆಲ್ಲ ಡಬಲ್ ಬಾಡಿ ಪೆಟ್ಟೆ, ಡಬಲ್ ಬಾಡಿ ಹುಂಜದ್ದು. ಆಮೇಲೆ ಅಲ್ಲಿ ಕಾಣುತ್ತಲ್ಲ ಅದೆಲ್ಲ ಈ ಬೆರ್ಸ್ಕೋಳಿದು ಮರಿಗಳು. ಅಲ್ಲಿ ಬೆರ್ಸ್ಕೋಳಿ ಇದೆಯಲ್ಲ ಕೆಂಪು ಕಲರ್ದು, ಅದ್ರದ್ದು ಮರಿಗಳು. ಈ ರೀತಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ನೋಡೋಣ ಮುಂದೆ ಫ್ಯೂಚರಿಗೆ ಒಳ್ಳೆಯದಾಗ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ನಮ್ಮ ಸಾಕಾಣಿಕೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನೋಡಿ. ಆಮೇಲೆ ನಮ್ಮದು ಹಳೆ